ಲೈಟ್ ಹಿಡಿಯೋನು ಸಿನಿಮಾ ವರ್ಕರು, ಪಾಠ ಮಾಡೋನು ಸಿನಿಮಾ ವರ್ಕರು. ಯಾವನೋ ಮಾಡಿ ಹೋಗ್ಬಿಟ್ಟಿದ್ದಾನೆ, ಇಷ್ಟು 24 ಗಂಟೆ ಆದರೂ ಪ್ರೂಫೇ ಸಿಗ್ತಾಯಿಲ್ಲ, ಅದಕ್ಕೆ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಎಲ್ಲರಿಗಿಂತ ಒಂದು ಕೈ ಮೇಲೆ ರಾಜ್ಕುಮಾರ್. ಅಮ್ಮ ಯಾರು ಹೀರೋ ಅಂತಲೇ ಗೊತ್ತಿಲ್ಲಮ್ಮ ನನಗೆ. ಆ ಕ್ಯಾರವನ್ ಬಂದ್ಬಿಟ್ಟು ಬಾಂಧವ್ಯನೇ ಕೆಟ್ಟೋಯ್ತು. ರಾಜ್ಕುಮಾರ್ ಅವ್ರ ಕಾಲದಲ್ಲಿ ನಾವು ಕೂತ್ಕೊಂಡು ಕತೆ ಹೇಳೋರು ನಮಗೆ. ಅವ್ರ ನಾಟಕ ಕಂಪ್ನಿಗೆ ಇದ್ದಾಗ ರಾಜ್ಕುಮಾರ್ ಅವ್ರದ್ದು ಹುಟ್ಟು ಗುಣ ಏನಂದರೆ, ತಾನು ಏನು ತಿಂತೀನೋ ಅದೇ ಎಲ್ಲರಿಗೂ ತರಿಸ್ತಾಯಿದ್ರು. ಕೆಲಸ ಏನು, ನಾನು ಹೀರೋ ಬೇರೆ ಅಷ್ಟೇ ಹೊರತು ಕಲಾವಿದರೆಲ್ಲ ಒಂದೇ. ವಿಷ್ಣುವರ್ಧನ್ನು ಭಾಳ ಜಾಲಿ, ಬಲಗೈಯಲ್ಲಿ ಕೊಟ್ಟಿದ್ದ ಎಡಗೈ ಗೊತ್ತಾಗಬಾರ್ದು ಅನ್ನೋ ಥರ ಭಾಳ ಇತ್ತು. ಅವ್ರು ಹೇಳ್ತಾರೆ ಯಾರಿಗೂ ಸಹಾಯ ಮಾಡಿದ್ರೆ ಭಾಳ ಸಹಾಯ ಮಾಡಿದ್ದಾರೆ, ಬಟ್ ಗೊತ್ತಾಗ್ತಿರ್ಲಿಲ್ಲ. ಜಗ್ಗೇಶ್ ಬಿಡಿ, ನಾವೆಲ್ಲ ಜೊತೆಗೆ ಇದ್ದವರು, ಅವರು ಒಂಥರ ತರಲೆ. ಕಾಶಿನಾಥ್ ಬಹಳ ಬುದ್ಧಿವಂತರು, ಅವರು ಎಲ್ಲರಂತೆ ಡೈರೆಕ್ಟ್ರಲ್ಲ. ಎ ಪಿಕ್ಚರ್ ಕಥೆನ ಯಾರೋ 4-5 ಡೈರೆಕ್ಟ್ರು ಅಥವಾ ಪ್ರೊಡ್ಯೂಸರ್ ತೊಗೊಂಡೋಗಿ ತೋರಿಸ್ದ, ಒಪ್ಪಲಿಲ್ಲ ಯಾರು. ಯಾಕೆಂದರೆ ಎಲ್ಲ ನೆಗೆಟಿವ್ ಕ್ಯಾರೆಕ್ಟ್ರು. ಉಪೇಂದ್ರ ಅವ್ರದ್ದು ಬ್ಯಾಂಕ್ ಕೆಲಸ ಬಿಡಬೇಡಿ, ಬ್ಯಾಂಕ್ ಕೆಲಸ ಬಿಡಬೇಡಿ, ಇವೆಲ್ಲ ಉಪ್ಪಿನಕಾಯಿ ಥರ ಇಟ್ಕೋಬೇಕು ನೀವು, ಈಗಿನ ಕಾಲ ಸರಿ ಇಲ್ಲ, ನೀವು ಬ್ಯಾಂಕ್ ಬಿಡಬೇಡಿ ಅಂತ ಬುದ್ಧಿ ಹೇಳೋರು ನನಗೆ. ಸರ್, ಇಷ್ಟೋವರೆಗೂ ನೀವು ನಿಮ್ಮ ಒಂದು ಜರ್ನಿ ಬಗ್ಗೆ ಹೇಳ್ತಾ ಇದ್ರಿ. ಇವಾಗ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಸೆಗ್ಮೆಂಟ್ ನೀವು ಕಂಡಂತೆ ಅಂತ. ಇವಾಗ ನಾನು ಒಂದಷ್ಟು ಜನ ಆರ್ಟಿಸ್ಟ್ ಆ್ಯಕ್ಟರ್ ನೇಮ್ ಹೇಳ್ಕೊಳ್ತಾ ಬರ್ತಿರ್ತೀನಿ. ಸೊ ಒಂದು ಲೈನಲ್ಲಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಮೊದಲೇದಾಗಿ ಕಾಶಿನಾಥ್ ಸರ್. ಕಾಶಿನಾಥ್ ಬಹಳ ಬುದ್ಧಿವಂತರು, ಅವರು ಎಲ್ಲರಂತೆ ಡೈರೆಕ್ಟ್ರಲ್ಲ. ಅವರಿಗೆ ಮನಸ್ಸಿಗೆ ಹಿಡಿಸ್ಬೇಕು, ಆಮೇಲೆ ಯಾವುದೇ ಇದನ್ನು ಯಾರದೇ ರೆಕಮೆಂಡರು ಒಪ್ಕೊಳ್ಳಲ್ಲ. ಆ ಮನುಷ್ಯನಲ್ಲಿರ್ತಕ್ಕಂಥ ಕಲೆನ ಗುರ್ತಿಡಿದು ಅದಕ್ಕೆ ತಕ್ಕದ ಪಾತ್ರನ ಕೊಡ್ತಾಯಿದ್ರು. ನಾವು ಕಾಶಿನಾಥ್ ಹತ್ರ ಕಲಿಯೋದು ಭಾಳ ಇದೆ. ಅವರು ಶೂಟಿಂಗ್ ಮಾಡಬೇಕಾದ್ರೆ ಟೈಮಿಂಗ್ಸ್ ಇಟ್ಕೋತಾಯಿದ್ರು. ಟೈಮಿಂಗ್ಸ್ ಇಟ್ಕೊಂಡು ಈ ಡೈಲಾಗ್ ಇಷ್ಟೇ ನಿಮಿಷದಲ್ಲಿ ಮುಗಿಬೇಕು, ಇಷ್ಟೇ ಸೆಕೆಂಡಲ್ಲಿ ಮುಗಿಸ್ಬೇಕು ಅಂತ ಕ್ಯಾಮ್ರಾ ಪಕ್ಕ ಕೂತ್ಕೊಂಡ್ಬಿಡ್ತಾಯಿದ್ರು. ಸ್ಕ್ರಿಪ್ಟ್ ಇಟ್ಕೊಂಡು ಟೈಮಿಂಗ್ಸ್ ಸ್ಟಾರ್ಟ್ ಆ್ಯಕ್ಷನ್ ಅಂತ ಅನ್ನೋ ತಕ್ಷಣ ಟೈಮಿಂಗ್ಸ್ ಇಟ್ಕೊಳ್ಳೋರು. ಅಷ್ಟು ಬುದ್ಧಿವಂತರು ಅವರು. ಹಾಗೆ ಬುದ್ಧಿವಂತಾಗಿ ಅವ್ರ ಪಿಕ್ಚರೆಲ್ಲ ಸಕ್ಸಸ್ ಆಗಿದ್ದು. ಅಂಥ ಇದು ಈಗಿನ ಇದರಲ್ಲಿಲ್ಲ. ಈಗಿನ ಆಗ ಟೈಮಿಂಗ್ಸು ಡೈಲಾಗ್ ಇಷ್ಟರಲ್ಲೇ ಮುಗಿಬೇಕು, ಇಷ್ಟರಲ್ಲೇ ಇರಬೇಕು ಅಂತ ಇತ್ತು. ಆ ರೀತಿ ಡೈರೆಕ್ಟರ್ ಅವರು. ಅವ್ರದ್ದು ಕಲಿಯೋದು ಭಾಳ ಇದೆ ಈಗಿನ ಜನ್ರೇಷನ್ನು. ಉಪೇಂದ್ರ ಸರ್. ಉಪೇಂದ್ರ ಬಿಡಿ, ಆ ಉಪೇಂದ್ರ ಅವರು ಡೈರೆಕ್ಟರ್ ಮಾಡಿದ್ರೆ ವಿಭಿನ್ನ, ಅವರ ಥಾಟೇ ವಿಭಿನ್ನ. ಈಗ ತರಲೆ ನನ್ನ ಮಗ ಒಂದು ಟೈಪ್ ಆಯಿತು, ಉಶು ಒಂದು ಟೈಪ್ ಆಯಿತು, ಆಮೇಲೆ ಎ ಪಿಕ್ಚರ್ ಮಾಡ್ದೆ. ಎ ಪಿಕ್ಚರು ಒಂದು ಭಾಳ ಕಥೆ ಇದೆ ಉಪೇಂದ್ರಂದು, ಆ ಹೀರೋ ಆಗೋಕ್ಕೆ. ಎ ಪಿಕ್ಚರ್ ಕಥೆನ ಯಾರೋ 4-5 ಡೈರೆಕ್ಟ್ರು ಅಥವಾ ಪ್ರೊಡ್ಯೂಸರ್ ತೊಗೊಂಡೋಗಿ ತೋರಿಸ್ದ, ಒಪ್ಪಲಿಲ್ಲ ಯಾರು. ಯಾಕೆಂದರೆ ಎಲ್ಲ ನೆಗೆಟಿವ್ ಕ್ಯಾರೆಕ್ಟ್ರು ಉಪೇಂದ್ರ ಅವ್ರದ್ದು. ಎ ಪಿಕ್ಚರ್ ಮಾಡೋಕ್ಕೆ ಯಾರೂ ಒಪ್ಪಲಿಲ್ಲ. ಸರಿ ಏನು ಮಾಡಿದ್ರು ಆಮೇಲೆ ಹಂಗೆ ರೂಮಲ್ಲಿ ಕೂತಿದ್ದಾಗ ಪ್ರೊಡ್ಯೂಸರ್ ಇದ್ದರು, ರಾಮಕೃಷ್ಣ ಜಗದೀಶ್ ಅಂತ. ಅವ್ರು ಇವ್ರನ್ನ ಯಾಕಯ್ಯ ನೀನೇ ಪಾಠ ಮಾಡಿಬಿಡು ಅಂದರು. ನೋಡಿ ಅದೃಷ್ಟ, ಪಾಠ ಮಾಡಿಬಿಡಿದೆ. ಅವನು ನಮಗೆ ಯಾವುದೆಲ್ಲ ಆಗಲ್ಲ ಅಂದರು. ನೋಡಿ ಅವ್ನಿಗೆ ಏನೂ ಗೊತ್ತಿಲ್ಲ ಆ್ಯಕ್ಟಿಂಗು. ಆ ಆ್ಯಕ್ಟಿಂಗ್ ಗೊತ್ತಿಲ್ಲದಿರೋದೇ ಅವನಿಗೆ ಪ್ಲಸ್ ಪಾಯಿಂಟ್ ಆಗೋಯ್ತು. ಆ ಎ ಪಿಕ್ಚರ್ ನೀವು ನೋಡಿರಬೇಕು, ಎಲ್ಲ ಡಿಫ್ರೆಂಟು, ಎಲ್ಲ ಆಪೋಸಿಟ್. ಆ ಥರ ವಿಭಿನ್ನವಾದ ಕಥೆಯನ್ನು ಮಾಡಿ ವಿಭಿನ್ನವಾದ ಡೈರೆಕ್ಟ್ರು ಅಂದರೆ ಉಪೇಂದ್ರನೇ. ಹಿಂದಿಗೂ ಇವತ್ತು ನೋಡಿ, ಇವತ್ತಿನ ಪಿಕ್ಚರ್ ಅವನ ಉಪ್ಪಿಟ್ಟು ಅಂತ ಒಂದು ಮಾಡ್ದ. ಅದು ಯಾರು ಬುದ್ಧಿವಂತರಿಗೆ ಅಂತ ಮಾಡ್ದ, ಅದು ಅರ್ಥ ಆಗಲಿಲ್ಲ. ಪಿಕ್ಚರ್ ಮಾಡೋದು ನನಗೆ ಅರ್ಥ ಆಗಲಿಲ್ಲ, ಪಾಠ ಮಾಡಿದವನಿಗೆ. ಈಗ UA ಅಂತ ತೆಗೆದಿದ್ದಾರೆ, ಅದು ಅಷ್ಟೇ ಬುದ್ಧಿವಂತರಿಗೆ ಮಾತ್ರ. ಆದರೆ ಏನು ಅವನು ವಿಭಿನ್ನ, ಅದು ಏನು ಥಾಟೋ ಏನೋ ಏನು ಹೇಳಬೇಕು ಅದನ್ನು ವಿಭಿನ್ನವಾಗಿ ಹೇಳ್ತಾನೆ. ಅರ್ಥ ಮಾಡ್ಕೊಳ್ಳೋರಿಗೆ ಗೊತ್ತಾಗೋದು ಅದೃಷ್ಟ. ಅಂಥ ವಿಭಿನ್ನವಾದ ಡೈರೆಕ್ಟ್ರು. ಜನಗಳಿಗೆ ಯಾವ ರೀತಿ ತಲುಪಿಸಬೇಕು ಅನ್ನೋದು ಮಂಡೆಯುತ್ತೆ. ಶಂಕರ್ ನಾಗ್ ಸರ್. ಶಂಕರ್ ನಾಗು ಪಾದರಸಾಸ. ಅಮ್ಮ ಒಂದು ನಿಮಿಷ ಕೂತ್ಕೊ, ಶೂಟಿಂಗ್ ಬರ್ತಾಯಿದ್ರು, ಶೂಟಿಂಗ್ ಡೈಲಾಗ್ ಶಾರ್ಟ್ ಮುಗಿದ ತಕ್ಷಣ ಕೂತ್ಕೊಂಡ್ಬಿಟ್ಟು ಏನೋ ಓದೋರು, ಏನೋ ಬರೆಯೋರು, ಒಂದು ನಿಮಿಷ ಇದು ಮಾಡ್ತಾಯಿರಲಿಲ್ಲ. ಆಮೇಲೆ ಕಲಾವಿದ್ರ ಕಂಡ್ರೆ ತುಂಬ ಪ್ರೀತಿ. ಅವರು ರಂಗಭೂಮಿಯಿಂದ ಬಂದವರಲ್ವ, ನಾವು ರಂಗಭೂಮಿಯಿಂದ ಬಂದವರಲ್ವ, ಸ್ವಲ್ಪ ಶಾರ್ಟು ಆದಮೇಲೆ ಫ್ರೀಯಾಗಿದ್ದಾಗ ಕೂತ್ಕೊಳ್ಳೋರು, ಹೇಳೋರು. ಯಾಕಂದರೆ ಅವ್ರದ್ದು ರಂಗಭೂಮಿನೇ ಒಂಥರ. ಯಾಕಂದರೆ ಬಾಂಬೆಯಲ್ಲಿ ಅವ್ರದ್ದು ಮರಾಠಿ ರಂಗಭೂಮಿ, ನಮ್ಮದು ಈ ಕಡೆ ಉತ್ತರ ಕರ್ನಾಟಕದ ರಂಗಭೂಮಿ ಡಿಫ್ರೆಂಟ್ ಇರುತ್ತೆ. ಅವ್ರದ್ದೆಲ್ಲ ಪ್ರಾಯೋಗಿಕ ನಾಟಕಗಳು ಶಂಕರ್ ನಾಗ್ ಅವ್ರದ್ದೆಲ್ಲ. ನಮ್ಮದೆಲ್ಲ ಕಮರ್ಷಿಯಲ್ ಮಾಸ್, ಅದೆಲ್ಲ ಕೇಳ್ತಾಯಿದ್ರು. ಒಡನಾಟ ಚೆನ್ನಾಗಿತ್ತು. ಅಂದರೆ ಒಳ್ಳೆ ಬುದ್ಧಿವಂತ ಮತ್ತು ಒಳ್ಳೆ ಡೈರೆಕ್ಟ್ರು. ಅಂಥ ಒಂದು ಬುದ್ಧಿವಂತ. ಭಾಳ ಹಾರ್ಡ್ ವರ್ಕ್ ಅಮ್ಮ, ಭಾಳ ಹಾರ್ಡ್ ವರ್ಕು.
ಅಂಥ ಹಾರ್ಡ್ ವರ್ಕು. ಈಗಲೂ ನಮಗೆ ಆ ಯಪ್ಪ ಇದ್ದಿದ್ದು ಏನೋ ಚಿತ್ರರಂಗ ಬದಲಾಗಿ ಹೋಗ್ತಿತ್ತೇನೋ ಅಂತ ಅಂಥದ್ದು ಅನಿಸುತ್ತೆ ನಮಗೆ. ಅಂಥ ವರ್ಕರ್ ಅನಂತ್ನಾಗ್ ಸರ್. ಅನಂತ್ನಾಗ್ ಇದು ಏನಂದರೆ ಎಷ್ಟು ಬೇಕೋ ಅಷ್ಟೇ, ಅಂದರೆ ಎಲ್ಲ ಒಡನಾಡ ಚೆನ್ನಾಗಿತ್ತು, ಅಂದರೆ ಸ್ವಲ್ಪ ಅವರು ರಿಸರ್ವ್ ಅಂತಾರಲ್ಲ ಆ ಥರ. ಯಾಕಂದರೆ ಪಾರ್ಟ್ ಆಯಿತು, ಅವರಾಯಿತು, ಅವರು ಇದು ಅಷ್ಟೇ ಅವರು. ಆದರೆ ಎಲ್ಲರ ಜೊತೆ ಮಿಂಗಲ್ ಆಗ್ತಾಯಿದ್ರು. ಯಾರ ಜೊತೆ ಮಿಂಗಲ್ ಸರ್ ಬೆಳಿಗ್ಗೆ ನಾವು ನಮಸ್ಕಾರ ಅಂತ ಹೇಳಿದ್ರೆ ಅವ್ರು ಏನಾದರೂ ನಮಸ್ಕಾರ ಮಾಡಲಿಲ್ಲ ಅಂದರೆ ಜ್ಞಾಪಿಸ್ಕೊಳ್ಳೋರು, ಜನಾರ್ದನ ನಮಸ್ಕಾರ ಹೇಳಿದ್ನಲ್ಲ, ಮತ್ತು ನಮಸ್ಕಾರ ಕಣಯ್ಯ ನಾನು ಅವ್ರನ್ನ ಗೊತ್ತಾಗಲಿ ಆ ಥರ. ಸ್ವಲ್ಪ ಇದು ಒಂದು ಮೈಂಡ್ ಅವ್ರದ್ದು, ಅಬ್ಸರ್ವ್ ಮೈಂಡೆಡ್ ಅವ್ರದ್ದು ಆ ಥರ. ಮತ್ತು ಒಳ್ಳೆ ಆ್ಯಕ್ಟಿಂಗ್ ನಟರಲ್ಲಿ ಈ ಫಿಲಮ್ ಫ್ಯಾಮಿಲಿ ಸಬ್ಜೆಕ್ಟಿಗೆ ಅದು ಭಿನ್ನವಾದ ನಟ. ನೋಡಿರ್ಬೇಕು ಎಲ್ಲ ಪಿಕ್ಚರ್ಗಳು ಸಕ್ಸಸ್ ಆಗಿರೋದು ನೋಡಿದ್ರೆ. ಒಳ್ಳೆ ನಟರು ಅಂತೂ ಒಂದು ಕ್ಯಾರೆಕ್ಟರ್ ಮೇಲೆ ಭಾಳ ಡಿಪೆಂಡ್ ಆಗ್ತಾಯಿದ್ರು ಅವರು. ಸುಮ್ಮನೆ ಎಲ್ಲ ಕ್ಯಾರೆಕ್ಟರ್ ಒಪ್ಕೊಳ್ತಿಲ್ಲ, ಆ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗಿ ಆ ಕ್ಯಾರೆಕ್ಟರ್ ನ್ಯಾಯ ಒದಗಿಸ್ತಾಯಿದ್ರು. ವಿಷ್ಣುವರ್ಧನ್ ಸರ್. ವಿಷ್ಣುವರ್ಧನ್ ಭಾಳ ಜಾಲಿ. ಯಾಕೆಂದರೆ ಅವ್ರನ್ನ ನಾನು ಊರಿಗೆ ಉಪಕಾರಿಯಿಂದ ನೋಡಿದ್ದೆ. ಅವ್ರ ಪಿಕ್ಚರ್ ಜಾಸ್ತಿ ಮಾಡ್ತಾಯಿತ್ತಲ್ಲ. ಹೆಂಗಿತ್ತು ಅಂದರೆ ಪಿಕ್ಚರಲ್ಲಿ ಯಾರು ಅವರಿಗೆ ಹತ್ತಿರವಾಗಿರ್ತಾರೋ ಅವ್ರ ಪಿಕ್ಚರಲ್ಲಿ ಇರಬೇಕು. ಯಾವುದಾನ ಒಂದು ಪಿಕ್ಚರ್ ಸ್ಟಾರ್ಟ್ ಆಯಿತು ಅಂದರೆ ಜನಾರ್ದನ ಇದ್ದಾನ ಅಂತ ಕೇಳೋರು. ಅಷ್ಟು ಪ್ರೀತಿ ವಿಶ್ವಾಸ ನಮ್ಮ ಅಂದರೆ ಅವ್ರು. ಇನ್ನೊಂದು ಏನಂದರೆ ಯಾರಾದ್ರು ಚೆನ್ನಾಗಿ ಊಟ ಮಾಡೋರು ಕಂಡ್ರೆ ಭಾರಿ ಇಷ್ಟ. ಈಗ ನಾವು ಸ್ವಲ್ಪ ಆವಾಗೆಲ್ಲ ಊಟದಲ್ಲಿ ಜಮಾಯಿಸ್ತಾ ಇದ್ವಿ. ಆವಾಗ ಅವರು ಕರಿ ಆ ಜನಾರ್ದನ ಕರಿ, ಆ ಟೆನ್ನಿಸ್ ಇಷ್ಟನ್ನು ಕರಿಯಪ್ಪ ಅಂದ್ರೆ ನಾವೆಲ್ಲ ಚೆನ್ನಾಗಿ ಊಟ ಮಾಡ್ತೇವೆ ಅವ್ರ ಜೊತೆ. ಕರಿ ಅವ್ರನ್ನ ಅಂತ ಅವ್ರು ಊಟ ಮಾಡಿಸೋರು ನಮಗೆ. ಆಮೇಲೆ ಭಾಳ ಸ್ನೇಹ. ಮತ್ತು ಅವ್ರದ್ದು ಒಂದು ಗುಣ ಇತ್ತಮ್ಮ, ಬಲಗೈಯಲ್ಲಿ ಕೊಟ್ಟಿದ್ದ ಎಡಗೈ ಗೊತ್ತಾಗಬಾರ್ದು ಅನ್ನೋ ಥರ ಭಾಳ ಇತ್ತು. ಅವ್ರು ಹೇಳ್ತಾರೆ ಯಾರಿಗೂ ಸಹಾಯ ಮಾಡಿದರೆ ಭಾಳ ಸಹಾಯ ಮಾಡಿದ್ದಾರೆ, ಬಟ್ ಗೊತ್ತಾಗ್ತಿರ್ಲಿಲ್ಲ. ಒಂದು ಒಳ್ಳೆಯ ವ್ಯಕ್ತಿಮ್ಮ, ಒಳ್ಳೆಯ ವ್ಯಕ್ತಿ. ಶೂಟಿಂಗ್ ಮುಗಿದ ತಕ್ಷಣ ನಾವು ಇರಬೇಕು ಜೊತೆಗೆ ಮಾತಾಡೋಕ್ಕೆ. ಅವರಿಗೆ ಮಾತು ಪ್ರಿಯ, ಸ್ನೇಹ ಮತ್ತು ಮಾತಿನ ಪ್ರಿಯರು ಭಾಳ ಚೆನ್ನಾಗಿ. ಒಳ್ಳೆಯ ಆರ್ಟಿಸ್ಟ್ ಅಮ್ಮ. ಜಗ್ಗೇಶ್ ಬಿಡಿ, ನಾವೆಲ್ಲ ಜೊತೆಗೆ ಇದ್ದವರು. ಅವರು ಒಂಥರ ತರಲೆ, ಈ ಹೆಸರೇ ತರಲೆ, ನನ್ನ ಮಗ ಅಂತಾರಲ್ಲ ಹಂಗೆ ತರಲೆ. ಬಟ್ ಒಳ್ಳೆ ಆರ್ಟಿಸ್ಟು, ಕಾಮಿಡಿ ಆರ್ಟಿಸ್ಟು. ಏನು ಆಗಿನ ಇದಕ್ಕೆ ನಮ್ಮ ಜಮಾನದಲ್ಲಿ ಒಳ್ಳೆ ಆರ್ಟಿಸ್ಟು, ಕಾಮಿಡಿ ಆರ್ಟಿಸ್ಟ್ ಗೊತ್ತಿರಬೇಕು. ಪಿಕ್ಚರ್ಗಳೆಲ್ಲ ನೋಡಿರ್ತೀರ ನೀವು. ಒಳ್ಳೆ ಆರ್ಟಿಸ್ಟು, ಸ್ನೇಹಜೀವಿ. ಯಾಕೆಂದರೆ ನಾವೆಲ್ಲ ಒಟ್ಟಿಗೆ ಕೆಲಸಕ್ಕೆ ಹೋಗಿ ಹುಡುಕ್ತಾ ಇದ್ದವ್ರು ನಾವು. ಆ ರೀತಿ ಪ್ರೀತಿ ಒಟ್ಟಿಗೆ ನಾವು ಸೇರಿರೋದ್ರಿಂದ ಇನ್ನೂ ಜಾಸ್ತಿ ಹತ್ತಿರ ಆಗ್ಬಿಟ್ವಿ. ದೇವರಾಜ್ ಸರ್. ದೇವರಾಜ್ ಅವರು ಒಂಥರ ವಿಲನ್ ಅಲ್ವಾ ಅವರು ಒಂಥರ. ನಾವು ಅವ್ರನ್ನ ವಿಲನಾಗೇ ನೋಡ್ತಾ ಇದ್ದೀವಿ ಅವಾಗ. ಆಮೇಲೆ ಹೀರೋ ಆದರು ಅವರು. ಆಮೇಲೆ ಹೀರೋ ಆದಮೇಲೆ ನಮ್ಮ ಹೀರೋ ಥರ ನೋಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಅವಳು ಒಳ್ಳೆ ಇದೆ. ಅವರು ಅಮೆಚೂರ್ ನಾಟಕಕ್ಕೆ ಬಂದಿದ್ದೆ. ಅವರು ಪ್ರಾಯೋಗಿಕ ನಾಟಕಗಳಿಂದ ಬೆನಕ ಇದರನ್ನೆಲ್ಲ ಬಂದರು. ಅವರು ನಮ್ಮ ಜೊತೆಗೆ ಭಾಳ ಪ್ರೀತಿಯಿಂದ ಮಾತಾಡಿಸ್ತಾಯಿದ್ರು. ಮತ್ತು ಅವರು ನಿರ್ದೇಶನ ಮಾಡಿದ ಒಂದು ಚಿತ್ರದಲ್ಲಿ ಪಾಠ ಮಾಡಿದ್ದೀನಿ. ಅವ್ರ ಮಗನ ಜೊತೆ ಪಾಠ ಮಾಡಿದ್ದೀನಿ. ಪ್ರಜ್ವಲ್ ದೇವರು ಅವ್ರ ಪಾಠ ಮಾಡಿದ್ದೀನಿ. ಚೆನ್ನಾಗಿ ಒಳ್ಳೆ ಮನುಷ್ಯ. ಲಾಸ್ಟ್ ಡಾಕ್ಟರ್ ರಾಜ್ಕುಮಾರ್ ಸರ್ ಜೊತೆ ಹೇಗಿತ್ತು ನಿಮ್ಮ ಒಡನಾಟ? ಅಮ್ಮ ಇವ್ರನ್ನೆಲ್ಲ ಹೇಳಿದಲ್ಲ, ಇವೆಲ್ಲರಿಗಿಂತ ಒಂದು ಕೈ ಮೇಲೆ ರಾಜ್ಕುಮಾರ್ ಅಮ್ಮ. ಅವರು ಹೇಗೆ ಅಂದರೆ ಅವನು ಸಣ್ಣ ಕಲಾವಿದ, ದೊಡ್ಡ ಕಲಾವಿದ ಅನ್ನೋದು ನೋಡ್ತಿರಲಿಲ್ಲ. ಸಿನಿಮಾ ವರ್ಕರ್ಸ್ ಅಂದರೆ ಎಲ್ರಿಗೂ ಒಂದೇ. ಲೈಟ್ ಹಿಡಿಯೋನು ಸಿನಿಮಾ ವರ್ಕರು, ಪಾಠ ಮಾಡೋನು ಸಿನಿಮಾ ವರ್ಕರು, ಎಲ್ಲರೂ ಒಂದೇ ಥರ ಅಂತೇಳಿ ಮೇಲೆ ಕ್ಲೀನೋ ನೋಡ್ತಿರಲಿಲ್ಲ. ಊಟ ಮಾಡಬೇಕಾದ್ರು ಅಷ್ಟೇ ಅಮ್ಮ, ಎಲ್ಲರ ಜೊತೆ ಕೂತ್ಕೊಂಡು ಮಾಡೋರು ಅಮ್ಮ. ಆಗ ಈ ಕ್ಯಾರ್ವಾನ ಎಲ್ಲ ಇರಲಿಲ್ಲ ಅಮ್ಮ, ಅವಾಗೆಲ್ಲ ಇರಲಿಲ್ಲ. ನಾವೆಲ್ಲ ಮರದ ನೆರಳಲ್ಲಿ ಕೂತ್ಕೋತಾ ಇದ್ವಿ. ಜಯಂತಿಯವರು, ಭಾರತಿಯವರು, ಎಲ್ಲೆಲ್ಲ ರಾಜ್ಕುಮಾರ್ ಅವರು, ದೇವರಾಜು, ಅನಂತ್ನಾಗೆಲ್ಲ ಒಂದು ಮರದ ಕೆಳಗೆ ಕೂತ್ಕೋತಾ ಇದ್ವಿ. ಮರದ ಕೆಳಗೆ ಚೇರ್ ಹಾಕೋರು ನಮಗೆ. ಅವಾಗ ಕ್ಯಾರ್ವಾನ್ ಇರಲಿಲ್ಲ. ಅವಾಗ ಎಷ್ಟು ಇತ್ತಮ್ಮನಂದರೆ ಒಳ್ಳೆ ಬಾಂಧವ್ಯ ಇತ್ತಮ್ಮ. ಕೂತ್ಕೊಂಡು ಮಾತಾಡ್ತಾಯಿದ್ವಿ, ನಮ್ಮ ಕಷ್ಟ ಹೇಳ್ಕೊತಾ ಇದ್ವಿ, ಅವ್ರ ಕೂತ್ಕೊಂಡು ನಮ್ಮ ಬಾಂಧವ್ಯ ಇತ್ತು. ಈಗ ಎಲ್ಲಿದೆ ಅಮ್ಮ ಬಾಂಧವ್ಯ ಅಮ್ಮ? ಯಾರು ಹೀರೋ ಅಂತಲೇ ಗೊತ್ತಿಲ್ಲಮ್ಮ ನನಗೆ. ಅವ್ರು ಬರ್ತಾರೆ, ಯಾರೋ ಹೀರೋ ಬರ್ತಾರೆ ಕ್ಯಾರ್ವಾನ್ ಕೂತ್ಕೋತಾರೆ. ಅವ್ರಲ್ಲಿ ಕೂತ್ಕೊಂಡು ನಾವೆಲ್ಲ ಒಂದು ಕಡೆ ಕೂತಿರ್ತೀವಿ. ಬಾಂಧವ್ಯನೇ ಬೆಳೀತಾ ಇಲ್ಲ. ಅವ್ರವ್ರ ಕೆಲಸ ಮುಗಿಸ್ಕೊಂಡು ಅವರೇ ಹೋಗ್ತಿದ್ರು. ನಮ್ಮ ಕೆಲಸ ನನಗೆ ಕೆಲವು ಸರಿ ಈ ಪಿಕ್ಚರ್ಲಿ ಹೀರೋ ಯಾರಪ್ಪ ಅಂತ ನಾನೇ ಕೇಳ್ತಾ ಇದ್ದೆ ಪ್ರೊಡ್ಯೂಸರಿಗೆ, ಈ ಪಿಕ್ಚರ್ಲಿ ಹೀರೋ ಯಾರು ಅಂತ. ಯಾಕಂದರೆ ಈ ಜೊತೆಗೆ ಮಾತಾಡ್ತಾನೆ ಗೊತ್ತಾಗೋದು. ಇವರು ಅಂತ ಗೊತ್ತಾಗೋದು. ಈಗಿನ ಜನ್ರೇಷನ್ ಅಂತೂ ಆ ಕ್ಯಾರವನ್ ಒಂದು ಬಂದ್ಬಿಟ್ಟು ಬಾಂಧವ್ಯನೇ ಕೆಟ್ಟೋಯ್ತು. ಎಲ್ಲ ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತಾಯಿದ್ರು. ರಾಜ್ಕುಮಾರ್ ಅವ್ರ ಕಾಲದಲ್ಲಿ ನಾವು ಕೂತ್ಕೊಂಡು ಕತೆ ಹೇಳೋರು ನಮಗೆ. ಅವ್ರ ನಾಟಕ ಕಂಪ್ನಿಗೆ ಇದ್ದಾಗ ಹಿಂಗೆ ಆಯಿತು, ಹಿಂಗೆ ಆಡ್ತಾಯಿದ್ವಿ, ಹಿಂಗೆ ಮಾಡ್ತಾಯಿದ್ವಿ, ನಾನು ಈ ರೀತಿ ಊರಲ್ಲಿದ್ದೆ, ಮೇಕಾಯಕ್ಕೆ ಹೋಗ್ತಾಯಿದ್ದೆ, ಆ ಥರ ನಾ ಅಪ್ಪ ಸಿಂಗನಲ್ಲೂರು ಪುಟ್ಟಸ್ವಾಮಿಯವರು
ನಾಟಕ ಕಂಪ್ನಿ ಇವೆಲ್ಲ ಮಾತಾಡ್ಕೋತಾ ಇದ್ವಿ. ಆ ಥರ ಒಂದು ಬಾಂಧವ್ಯ ಬೆಳೀತೈತೆ ರಾಜ್ಕುಮಾರ್ ಅವ್ರ ಜೊತೆ. ಯಾರು ಏನೇ ತಿಳ್ಕೊಳ್ಳಿ ಅವ್ರಂಥ ಒಂದು ಪ್ರೀತಿ ತೋರಿಸೋದು ಯಾರೂ ಇಲ್ಲಮ್ಮ. ಆ ರೀತಿ ಇದ್ದರು ರಾಜ್ಕುಮಾರ್ ಅವರು. ಆಮೇಲೆ ರಾಜ್ಕುಮಾರ್ ಅವ್ರದ್ದು ಹುಟ್ಟು ಗುಣ ಏನಂದರೆ, ತಾನು ಏನು ತಿಂತೀನೋ ಅದೇ ಎಲ್ಲರಿಗೂ ತರಿಸ್ತಾಯಿದ್ರು. ನಾನ್ ವೆಜ್ ಅಂದರೆ ನಾನ್ ವೆಜ್, ಬೇರೆ ಊಟ ಅಂದರೆ ಬೇರೆ ಊಟ, ಎಲ್ರಿಗೂ ಸಮನಾಗಿ ಪಂಕ್ತಿಲೇ ಕೂತ್ಕೋತಾಯಿದ್ರು ಅವಾಗ. ಈ ಮೊದಲಿಗೆ ಟೇಬಲ್ ಈ ಬಲ್ಲೆಲ್ಲ ಇರಲಿಲ್ಲಮ್ಮ. ಅವಾಗ ಪಂಕ್ತಿಲೇ ಕೂತ್ಕೋತಾ ಇದ್ವಿ, ಸುತ್ತಲೂ ಒಂದು ರೌಂಡು ಪಂಕ್ತಿಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಆವಾಗ. ಈಗಲೇ ಅವ್ರಿಗೊಂದು ಕ್ಯಾರಿಯರ್ ಅಂತ ಎಲ್ಲ ಬಂದ್ಬಿಡುತ್ತೆ ಈಗ. ಮೊದಲು ಯಾವ ಕ್ಯಾರಿಯರ್ ಇರಲಿಲ್ಲಮ್ಮ, ಎಲ್ಲ ನಾವು ಒಟ್ಟಿಗೆ ಕೂತ್ಕೊಂಡು ಊಟ ಎಷ್ಟು ಡಬ್ಬಿಂಗ್ ಥಿಯೇಟ್ರಲ್ಲೂ ಅಷ್ಟೇ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಎಲ್ಲ ಏನು ಇರಲಿಲ್ಲ. ಮತ್ತು ರಾಜ್ಕುಮಾರ್ ಹತ್ರ ಒಂದು ವಿಶೇಷ ಏನಂದರೆ, ದೊಡ್ಡವರು ಚಿಕ್ಕವರು ಅಂತ ನೋಡ್ತಿರಲಿಲ್ಲ. ನನ್ನದೇ ಒಂದು ಘಟನೆ ಹೇಳ್ತೀನಿ. ಗುರಿ ಅಂತ ಒಂದು ಪಿಕ್ಚರಮ್ಮ. ನಾನು ಆವಾಗ ಸಿಂಗಲ್ ಪಾರ್ಟ್ ಮಾಡ್ತಾಯಿದ್ದೆ, ಸಣ್ಣ ಸಣ್ಣ ಪಾತ್ರ ಮಾಡ್ತಾಯಿದ್ದೆ, ಒಂದೊಂದು ಸೀನ್ ಮಾಡ್ತಾಯಿದ್ದೆ. ಆವಾಗ ನಾನೇನೋ ಪರಿಚಯ ಇಲ್ಲ, ಅಷ್ಟಿಲ್ಲ. ಜನಾರ್ದನ ಆರ್ಟಿಸ್ಟು ಅಂತಿತ್ತು ಅಷ್ಟೇ, ಹೆಸರು ಪಾಡುವಂಥ ಆರ್ಟಿಸ್ಟ್ ಇಲ್ಲ, ಜ್ಞಾಪಿಸ್ಕೊಳ್ಳೋವಂಥ ಆರ್ಟಿಸ್ಟು ಅಲ್ಲ ಆವಾಗ ನಾನು. ಸರಿ, ನಮ್ಮದು ಒಂದು ಸೀನ್ ಇತ್ತು, ರಾಜ್ಕುಮಾರ್ ಅವ್ರಿಗೂ ನಮಗೊಂದು ಸೀನ್ ಇತ್ತು. ಒಂದು ಕೊಲೆ ಆಗೋಗಿರುತ್ತೆ. ಕೊಲೆ ಆಗೋದಾಗ ಎಲ್ಲ ನೋಡ್ತಾ ಇರ್ತೀವಿ ನಾವು. ಇವರು ಮಾರುವೇಷದಲ್ಲಿ ಬಂದಿರ್ತಾರೆ. ಬಂದು ನಾನು ಪಕ್ಕದಲ್ಲಿ ನಿಂತಿರ್ತೀನಿ. ಏನಾಯಿತು ಅಂತಾರೆ, ಯಾವನೋ ಕೊಲೆ ಮಾಡಿ ಹೋಗ್ಬಿಟ್ಟಿದ್ದಾನೆ, 24 ಗಂಟೆ ಆದರೂ ಪ್ರೂಫೇ ಸಿಗ್ತಾಯಿಲ್ಲ, ಅದಕ್ಕೆ ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಅಂತ. ಇಷ್ಟೇ ಡೈಲಾಗಮ್ಮ. ಮುಗೀತು ಶೂಟಿಂಗ್ ಮುಗೀತು. ಅವಾಗೆಲ್ಲ ಸೌಂಡ್ ಟ್ರ್ಯಾಕ್ ಅಂದರೆ ಬೂಮ್ ಅನ್ನೋರು, ಹಿಂಗೆ ಹಿಡಿಯೋರಲ್ಲ, ಈಗ ಮೈಕ್ ಇಟ್ಕೊಂಡು ಹಿಂಗೆ ಹಿಡಿಯೋರು. ಆವಾಗ ಅದು ಸರಿಯಾಗಿ ರೆಕಾರ್ಡ್ ಆಗಿಲ್ಲ. ಸರಿ, ರಾಜ್ಕುಮಾರ್ ಅವರು ಅಲ್ಲಿ ಕೂತಿದ್ರು, ನಾವು ಕಲ್ ಬೆಂಚ್ ಮೇಲೆ ಕೂತಿದ್ವಿ. ಇಂಜಿನಿಯರ್ ಬಂದರು. ಸರ್, ಅದು ಡೈಲಾಗ್ ಹೇಳಿದ್ರಲ್ಲ ಅಣ್ಣವ್ರ ಜೊತೆ, ಸರಿಯಾಗಲಿಲ್ಲ ಸರ್, ಇನ್ನೊಂದು ಸರಿ ಮಾಡಬೇಕು, ಅಣ್ಣವ್ರು ಅಲ್ಲಿದ್ದಾರೆ, ಬನ್ನಿ ಸರ್, ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ಬಿಡಿ ಅಂತ ಹೇಳಿದ್ರು. ಸರಿಯಪ್ಪ ಅಂತ ನಾನು ಎದ್ದ ತಕ್ಷಣ ರಾಜ್ಕುಮಾರ್ ಎಲ್ಲಿಂದಲೂ ಅದಿದ್ದರು. ನೀವು ಅಲ್ಲೇ ಕೂತ್ಕೊಳ್ಳಿ, ನಾನೇ ನಿಮ್ಮ ಹತ್ರ ಬರ್ತೀನಿ, ನೀವೇನು ಬರೋದು ಬೇಡ ಅಂದರು. ನನಗೆ ಆಶ್ಚರ್ಯ ಆಗೋಯ್ತು. ಒಂದು ಹಿಮಾಲಯ ಪರ್ವತನೇ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳುತ್ತೆ ಅಂದರೆ ನನಗೆ ಎಷ್ಟು ಆಶ್ಚರ್ಯ ಆಗಬೇಕಮ್ಮ. ಅವ್ರು ನಾವೇನೂ ಅಲ್ಲ, ಅಂಥ ಒಂದು ದೊಡ್ಡ ಮನುಷ್ಯ. ನಾನು ಕೂತಿರೋ ಬೆಂಚಿನ ಕಲ್ ಮೇಲೆ ಅಮ್ಮ ಬಂದು ಕೂತ್ಕೊಂಡು ಪಕ್ಕದಲ್ಲಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡಿ ನೀವು ಅಂದರು. ನನಗೆ ಶೇಕ್ ಆಗೋಯ್ತಮ್ಮ. ಅವ್ರು ಮುಟ್ಟೋದೇ ಒಂಥರ ಪುಣ್ಯ ನಮ್ಗೆ. ಆವಾಗ ಅವರು ಮುಟ್ಟಿದ್ರೆ ನಮ್ಮನಿಗೆ ಒಂಥರ ಪುಣ್ಯ ಅಂತಿದ್ದು. ಅಂಥ ಮಹಾನ್ ನಟ. ನನಗೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಹೆಗಲ ಮೇಲೆ ಕೈ ಹಾಕಿದ ತಕ್ಷಣ ನಡ್ಗೋಗ್ಬಿಟ್ಟೆ ನಾನು. ಹೆದರಬೇಡಿ, ನೀವು ಕಲಾವಿದರೆ, ನಾನು ಕಲಾವಿದನೇ, ಏನಿಲ್ಲ, ಕೆಲಸ ಏನು, ನಾನು ಹೀರೋ, ನೀವು ಬೇರೆ ಅಷ್ಟೇ ಹೊರತು ಕಲಾವಿದರೆಲ್ಲ ಒಂದೇ, ನೀವು ಮಾತಾಡಿ ಅಂದರು. ಮಾತಾಡಿದೆ. ಹೋಯ್ತು, ಒಪ್ಪಿದ್ರು. ಏನು ಕೆಲಸ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರು. ಸರ್, ಹಿಂಗೆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಬ್ಯಾಂಕ್ ಕೆಲಸ ಬಿಡಬೇಡಿ, ಇವೆಲ್ಲ ಉಪ್ಪಿನಕಾಯಿ ಥರ ಇಟ್ಕೋಬೇಕು ನೀವು, ಈಗಿನ ಕಾಲ ಸರಿ ಇಲ್ಲ, ನೀವು ಬ್ಯಾಂಕ್ ಬಿಡಬೇಡಿ ಅಂತ ಬುದ್ಧಿ ಹೇಳೋರು ನನಗೆ. ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಪಿಕ್ಚರ್ ಸಕ್ಸಸ್ ಆಯಿತು. ನಾನು ಸಕ್ಸಸ್ ಪಿಕ್ಚರ್ ಆಯಿತು, ಗೊತ್ತಾಯಿತು. ಅವ್ರಿಗೂ ಗೊತ್ತಾಯಿತು ಬ್ಯಾಂಕ್ ಜನಾರ್ದನ್ ಅಂದರೆ ಫಾರ್ಮನ್. ಉಪೇಂದ್ರನಿಗೆ ಓಮ್ ಪಿಕ್ಚರ್ ಕೊಡಬೇಕಾದ್ರೆ ಅವ್ರಿಗೆ ಕತೆ ತೊಗೊಂಡು ಹೊನ್ನೊಳ್ಳಿ ಕೃಷ್ಣ ಉಪೇಂದ್ರನ ಕರ್ಕೊಂಡೋಗಲ್ಲಿ ಪರಿಚಯ ಮಾಡಿಸಿದ್ರು. ಓಮ್ ಕಥೆನ ಕುಮಾರ್ ಗೋವಿಂದಿಗೆ ಮಾಡಿಸಿದ್ರು. ಕುಮಾರ್ ಗೋವಿಂದಿಗೆ ಓಮ್ ಕಥೆನ ಸಬ್ಜೆಕ್ಟ್ ಮಾಡಿದರು. ಅದೇನೋ ಆವಾಗ ಅವ್ರಿಗೆ ಭಿನ್ನಾಭಿಪ್ರಾಯ ಬಂದುಬಿಡ್ತು. ಕತೆ ಉಪೇಂದ್ರ ಹತ್ರನೇ ಉಳ್ಕೊಂಬಿಡ್ತು. ಸರಿ, ಹೊನ್ನೊಳ್ಳಿ ಕೃಷ್ಣ ಮೂಲಕ ಪಾರ್ವತಮ್ಮರನ್ನ ಭೇಟಿ ಮಾಡಿ ಈ ಕಥೆನ ಹೇಳೋಕೆ ಹೋದರು. ಆಗ ಏನು ಮಾಡಿದ್ರು, ಇವ್ರು ಯಾವ್ಯಾವ ಪಿಕ್ಚರ್ ಮಾಡಿದಾರೋ ಅದನ್ನೆಲ್ಲ ತರಿಸ್ಕೊಂಡು ನೋಡಿದ್ರು ಅಣ್ಣವ್ರು. ಹಾಗಂದ್ರೆ ಅವಾಗ ಸುಮ್ಮನೆ ಒಪ್ತಿರ್ಲಿಲ್ಲ. ಅವಾಗ ವರದಾಣ ಇದ್ರಲ್ಲ, ಹಾಗೆಲ್ಲ ಒಪ್ತಿರ್ಲಿಲ್ಲ ಸುಮ್ಮನೆ ಕಥೆನ. ಸರಿ, ಎಲ್ಲ ತೆಗೆದು ನೋಡಿದ್ರು. ನನ್ನ ಪಿಕ್ಚರು ಉಷ್ಣ 3 ಸರಿ ನೋಡಿದ್ದಾರೆ. ನಾನು ಎಲ್ಲೇ ಸಿಗಲಿ ಆ ಟೈಮ್ನಲ್ಲಿ, ಏನು ಜನಾರ್ದನವರೇ, ಅದೇನು ಪಾಠ ಮಾಡಿದ್ದೀರಾ ನೀವು, ಅದು ಹೆಂಗೆ ಬೈದ್ರಿ ನೀವು, ಅಷ್ಟೊಂದು ಬೈಗಳದ್ದು ಹೆಂಗೆ ಜ್ಞಾಪಕ ಇಟ್ಕೊಂಡ್ರಿ ನೀವು, ಹೆಂಗೆ ಮಾಡಿದ್ರಿ, ಈಗಲೂ ನನಗೆ ಜ್ಞಾಪಕ ಬರ್ತಾಯಿಲ್ಲ ಅದನ್ನು, ಅಷ್ಟು ಬೈಗಳ ಹೆಂಗೆ ಬೈದ್ರಿ ನೀವು. ಇಲ್ಲ ಅಣ್ಣ, ಪೊಲೀಸ್ ಡ್ರೆಸ್ಗಳನ್ನ ಹಾಕಿದ ತಕ್ಷಣ ಬೈಗಳ ಬಂದ್ಬಿಡುತ್ತೆ ಅಣ್ಣ ಅಂದೆ. ಚೆನ್ನಾಗಿ ಹೇಳಿದ್ರಿ ಅಂತ ಹೇಳಿದ್ರು. ಆ ಥರ ವ್ಯಕ್ತಿ 3 ಸರಿ ನೋಡಿದ್ದಾರೆ. 3 ಸರಿ ನೋಡಿ ಆದಮೇಲೆ ಓಮ್ ಪಿಕ್ಚರ್ ಅವ್ರಿಗೆ ಕೊಟ್ಟರು. ಅಲ್ಲಿವರೆಗೂ ಅವರು ಕೊಟ್ಟಿರಲಿಲ್ಲ. ಅದು ನೋಡಿ ಆದಮೇಲೆ ಓಮ್ ಪಿಕ್ಚರ್ ಮಾಡೋಕ್ಕೆ ಕೊಟ್ಟರು ಉಪೇಂದ್ರನಿಗೆ. ಆಮೇಲೆ ಉಪೇಂದ್ರ ಮಾಡ್ತಕ್ಕಂಥ ಆಗಿನ ಡೈರೆಕ್ಷನ್ ಎಲ್ಲ ಮಾಡಿದ್ದೀನಿ. ಅದು ಪಿಕ್ಚರ್ಗಳೆಲ್ಲ ಮಾಡಿದ್ದೀನಿ. ಉಪ್ಪಿ ಪುಟ್ಟು ಮಾಡಿದ್ದೀನಿ, ಬುದ್ಧಿವಂತ ಮಾಡಿದ್ದೀನಿ,
ಎಲ್ಲ ಪಿಕ್ಚರ್ ಮಾಡಿದ್ದೀನಿ. ಇತ್ತೀಚೆಗೆ ಮಾಡೋಕ್ಕಾಗ್ತಿಲ್ಲ, ಅಂದರೆ ಜನ್ರೇಷನ್ ಚೇಂಜ್ ಆಯ್ತಲ್ಲಮ್ಮ, ಈಗ ಡೈರೆಕ್ಟ್ರು ಚೇಂಜ್ ಆದರು, ಹೀರೋಗಳು ಚೇಂಜ್ ಆದರು, ಹಾಗಾಗಿ ಅಂತೂ ಆ ಪಿಕ್ಚರೆಲ್ಲ ಮಾಡಿದ್ದೀನಿ ನಾನು. ಅಂಥ ರಾಜ್ಕುಮಾರ್ ಅವ್ರಿಗೆ ಇವತ್ತಿಗೂ ಎವರ್ ಗ್ರೀನ್, ಎವರ್ ಲೆಜೆಂಡ ಅಂದರೆ ರಾಜ್ಕುಮಾರ್.